ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. 9ನೇ ತಾರೀಕಿಗೆ ಮಂಗಳವಾರ ದಿವಸ ನಮ್ಮ ಸುವರ್ಣಸೌಧಗೆ ಮುತ್ತಿಗೆ ಹಾಕುವ ಪ್ರತಿಭಟನೆ ಮುಖಾಂತರ ಮುತ್ತಿಗೆ ಹಾಕುವ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ವಿ. ಅದರ ಪೂರ್ವಭಾವಿ ಸಭೆಗೆ ನಾವು ಹುಕ್ಕೇರಿಗೆ ಬಂದಿದ್ವಿ. ಈಗಾಗಲೇ ಎಲ್ಲಾ ಜೆಡಿಪಿ ವೈಸ್ ನಾವು ಲೆಕ್ಕ ಮಾಡಿದಾಗ ಹುಕ್ಕೇರಿಯಿಂದ ಒಂದು 1,500 ರಿಂದ 2,000 ಜನ ಬರುವ ನಿರೀಕ್ಷೆ ಇದೆ. ಒಂದು 20,000 ಜನ ಕೂಡಿಸುವ ಹೌದು. ನಾವೀಗಾಗಲೇ ಡಿಸಿ ಹಾಗೂ ಎಸ್ಪಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ, ನಮಗೆ ಅವಕಾಶ ಮಾಡಿ ಕೊಡಬೇಕಂತ ಹೇಳಿ. ಅವ್ರ ಕಡೆಯಿಂದ ಇನ್ನೂ ಯಾವ ರಿಪ್ಲೈ ಬಂದಿಲ್ಲ. ಬಂದ್ಮೇಲೆ ನಿಮಗೆ ಅದರ ಬಗ್ಗೆ ಹೇಳ್ತೀವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಯಾವ ರೀತಿ ಇರುತ್ತೆ? ಈಗ ನೋಡ್ರಿ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಲಾಸ್ಟ್ ಟೈಮು 10 ದಿವಸ ಅಧಿವೇಶನ ನಡೆದಾಗ ಈಗ 1 ದಿವಸ ಅಂದ್ರೆ 2 ದಿವಸ ಹೇಳಿದ್ರು, ಕರೆ ನಡೆದಿದ್ದು 1 ದಿವಸ. ಈ ಸರ್ತಿ ಕೂಡ ನಮ್ಮ ಸ್ಪೀಕರ್ ಸಾಹೇಬ್ರು ಏನ್ ಮಾಡ್ತಾರೆ ನೋಡಬೇಕು. ನಾವಂತೂ ಕೇಳಿದ್ದು 1 ವಾರ ಬರೇ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ನಾವು ಈಗಾಗಲೇ ವಿನಂತಿ ಮಾಡಿದ್ದೀವಿ. ಅದರ ಅವಕಾಶ ನಮ್ಮ ಸ್ಪೀಕರ್ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಹೇಳಬೇಕು. ಸಂಸದರು 37 ಜನ ನಮ್ಮ ಜೊತೆಗೆ ಏನು ಬಂದಿದ್ದಾರೆ, ಅವ್ರಿಗೆ ಮೊದಲು ಪಾಸ್ ಮಾಡ್ತೀವಿ, ಟ್ರ್ಯಾಕ್ಟರ್ ಸಾಲ ಎಲ್ಲ ಅವರಿಗೆ ಮೊದಲು ಕೊಡ್ತೀವಿ. ಈಗಾಗಲೇ ಆಗಿ ಅಧ್ಯಕ್ಷ ಇನ್ನೂ 1 ತಿಂಗಳದಾಗ ಅವರ ರೂಪ ಎಲ್ಲ ಕಾಣಿಸತೈತಿ. ಒಮ್ಮೆ ಇಲೆಕ್ಷನ್ ಚುನಾವಣೆ ಮುಗಿದ್ಮೇಲೆ ಎಲ್ಲಾ PKPS ಗಳನ್ನ ಕೂಡಿಸ್ಕೊಂಡು ಹೋಗುವ ಜವಾಬ್ದಾರಿ ಒಬ್ಬರು ಅಧ್ಯಕ್ಷರಿರ್ಬೇಕು. ಈಗಾಗಲೇ ಅವರು ಬೇರೆ ಬೇರೆ ಮಾಡ್ಕೋತ ಹೋದ್ರೆ ಅದ್ ನಾವು ನಮ್ಮ ಜನ ಸಹಿಸೋದಿಲ್ಲ. ನಾವು ಕೂಡ ಹೋಗಿ ಡಿಸಿಸ್ ಬ್ಯಾಂಕ್ನಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ. ಸರ್, ತಾವು ಅಧಿವೇಶನದಲ್ಲಿ ಉತ್ತರ ಕನ್ನಡ ಪ್ರತ್ಯೇಕತೆ ಬಗ್ಗೆ ಏನೇನು ಚರ್ಚೆ ಮಾಡ್ತೀರಿ ಸರ್? ತಾವು ನೀವು ನಮ್ಮ ತಂದೆಯವರು ಯಾವಾಗ ಪ್ರತ್ಯೇಕ ಬಗ್ಗೆ ಮಾತಾಡೇ ಇಲ್ಲ. ಅದು ಒಂದು ತಪ್ಪು ಕಲ್ಪನೆ. ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಅದು ಐತೆ. ನಮಗ್ ಸಪರೇಟ್ ಆಗಿ ಕೊಡ್ರಿ, ನಾವು ನಮ್ಮ ಡೆವಲಪ್ಮೆಂಟ್ ನಾವು ನೋಡ್ಕೋತೀವಿ. ನಿಮ್ಗೆ ನೀಗಲಿಕ್ಕಂದ್ರೆ ಬಿಡ್ರಂತೆ ನಮ್ದು ಒತ್ತೇ ಐತಿ. ನಾವು ಎಂದೂ ಸಪರೇಟ್ ಕೇಳಿಲ್ಲ. ಬರೀ ಡೆವಲಪ್ಮೆಂಟ್ ಕಡೆ ಇವ್ರು ಲಕ್ಷ್ಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಈಗ ನೋಡ್ರಿ, ನಮ್ಮಲ್ಲಿ 15 ತಾಲೂಕುಗಳಾಗಿದ್ದಾವೆ, 18 MLA ಕ್ಷೇತ್ರ ಅದಾವೆ. ಸಣ್ಣ ಆದ್ರೆ ಡೆವಲಪ್ಮೆಂಟ್ ಆಗ್ಬೋದಂತ ಏನು ಅನಿಸಿಕೆ ಇದೆ ಜನ. ನಂದೇನು ನಮ್ಮ ಒಗ್ಗಟ್ಟನೇ ನಮ್ಮ ತಾಕತ್ತು. ಬೆಂಗಳೂರು 28 ಶಾಸಕರು, ಬೆಳಗಾವಿ 18 ಶಾಸಕರು. ನಾವು ನಮ್ಮ ತಾಕತ್ತಂದ್ರೆ ನಂಬರ್ಸ್, ಅದಕ್ಕೆ ಹೊಡಿಬಾರದಂತ ಒಂದು ಆಸೆ. ಆದ್ರೂ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೋಡಿದ್ರೆ 2 ರಿಂದ 3 ಜಿಲ್ಲೆ ಮಾಡಿದ್ರು ಸೂಕ್ತ ಅಂತ ನಂಗೆ ಅನ್ಸುತ್ತೆ. ನಮ್ಮ AC ಅಂದ್ರೆ ನಮ್ಮ ಏನು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ನಮ್ಮ ಬೆಳಗಾವದಲ್ಲಿ ಬರುತ್ತೆ. ನಮ್ಮ ಹುಕ್ಕೇರಿ ತಾಲೂಕಾ ಬೆಳಗಾವಿಗೆ ಸೀಮಿತ. ಹೌದು, ಬೈಲೊಂಗಲ್ AC ಗೋಕಾಕ್ ಸೇರಿಸ್ಕೋಬೇಕು. ಪ್ರಕಾರ ಬೈಲೊಂಗಲು, ಚಿಕ್ಕೋಡಿ, ಬೆಳಗಾವಿ ಎಕ್ಸಾಕ್ಟ್ಲಿ. ಕನೇರಮಠ ಸ್ವಾಮಿಗಳು ಕಮೆಂಟ್ ಮಾಡಿ ಸೇಮ್ ಕಮ್ಯುನಿಟಿ. ಅವರು ಹಿರಿಯ ಸಿನಿಗಳು, ಅವ್ರ ಜೊತೆಗೆ ನಾವು ಯಾವಾಗೂ ಬಂದಿದ್ವಿ. ಇದ್ರ ಮುಂದೆ ಕೂಡ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ನಾವು ಇದೀವತ್ತೆ.